ಮಂಡ್ಯದಲ್ಲಿನ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಕರಾಳ ಮುಖಗಳು ಬಯಲಾಗ್ತಲೇ ಇದೆ. ಇಷ್ಟೆಲ್ಲ ಆಕ್ಷನ್ ತಗೊಂಡ್ರೂ ಕೂಡ ಈ ದಂಧೆ ಅಲ್ಲಿ ನಿಂತಿಲ್ಲ ಅನ್ನೋದೇ ದುರ್ವಿಧಿ. ಮಂಡ್ಯದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ದಂಧೆಯ ಕರಾಳ ಮುಖ. 25ರಿಂದ 30 ಸಾವಿರಕ್ಕೆ ನಡೀತಾ ಇತ್ತು ಕರುಳಬಳ್ಳಿ ಕೊಲ್ಲುವ ಕೆಲಸ. ವಿಚಾರಣೆ ವೇಳೆ ದಂಧೆಯ ಬಗ್ಗೆ ಬಾಯ್ಬಿಟ್ಟ ಬಂಧಿತ ನರ್ಸ್. ಸಕ್ಕರೆನಾಡು ಮಂಡ್ಯ ಜಿಲ್ಲೆಗೆ ಸದ್ಯ ಕಳಂಕವಾಗಿರೋದು ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ. ಕಳೆದ 6 ತಿಂಗಳ ಹಿಂದೆ ಮಂಡ್ಯದ ಹುಲ್ಲೇನಹಳ್ಳಿಯ ಆಲೆಮನೆಯಲ್ಲಿ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಹೆಣ್ಣು ಭ್ರೂಣ ಹತ್ಯೆಯಂತಹ ಕರಾಳ ದಂಧೆ ಬೆಳಕಿಗೆ ಬಂದಿತ್ತು. ಇದೀಗ ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿರೋದು ಬೇಸರದ ಸಂಗತಿಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿ ತನಕ 9 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರ ಪೈಕಿ ನವೀನ್ ಎಂಬ ಆರೋಪಿಯೇ ಕಿಂಗ್ ಪಿನ್ ಆಗಿದ್ದಾನೆ. ನವೀನ್ ಹುಲ್ಲೇನಹಳ್ಳಿ ಆಲೆಮನೆಯಲ್ಲಿನ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದಲ್ಲೂ ಇದೇ ನವೀನ್ ಪ್ರಮುಖ ಆರೋಪಿಯಾಗಿದ್ದ. ಇದಾದ ಬಳಿಕ ಆ ಪ್ರಕರಣದಲ್ಲಿ ಜಾಮೀನಿನಿಂದ ಬಂದು ಮತ್ತೆ ಅದೇ ಕಸಬನ್ನ ಶುರು ಮಾಡಿಕೊಂಡಿದ್ದ. ಇದೀಗ ಈ ನವೀನ್ ಸೇರಿ 9 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಅನಧಿಕೃತವಾಗಿ ಗರ್ಭಪಾತ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದ ಮೇರೆಗೆ ಅಲ್ಲಿ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ರೈಡ್ ಮಾಡಿದಾಗ ಅದೇ ಸಮಯದಲ್ಲಿ ಅಲ್ಲಿ ಗರ್ಭಪಾತ ಮಾಡ್ತಿರೋದು ರೆಡ್ ಹ್ಯಾಂಡ್ ಆಗಿ ನಮಗೆ ಗೊತ್ತಾಗಿದ್ದರಿಂದ ಪ್ರಕರಣ ನಾವು ದಾಖಲು ಮಾಡ್ತೀವಿ. ಆರೋಗ್ಯ ಇಲಾಖೆಯ ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದಂಥ ಆರೋಗ್ಯ ಇಲಾಖೆಯ ಒಬ್ಬ ಡ್ರೈವರ್ ಹಾಗೂ ಆತನ ಹೆಂಡತಿ ಅವರು ಕೂಡ ತಾಲೂಕು ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರಾಗಿರ್ತಾರೆ. ಅವ್ರ ಮನೆಯಲ್ಲಿ ಕೃತ್ಯ ಮಾಡ್ತಿದ್ದು ಕಂಡುಬರುತ್ತೆ. ಇನ್ನು ಈ ಕರಾಳ ದಂಧೆಯನ್ನ ನಡೆಸ್ತಾ ಇದ್ದಂತಹ ಗ್ಯಾಂಗ್ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇತ್ತು. ಇದರಲ್ಲಿ 2ನೇ ಮಗುವಿಗಾಗಿ ಯಾರು ಬಂದಿದ್ದಾರೆ, ಅದರಲ್ಲೂ ಮೊದಲನೇ ಮಗು ಹೆಣ್ಣು ಮಗು ಆಗಿದ್ರೆ ಅಂತವರನ್ನ ಈ ಗ್ಯಾಂಗ್ ಸಂಪರ್ಕ ಮಾಡ್ತಾ ಇತ್ತು. ಬಳಿಕ ಒಂಟಿ ಮನೆಗೆ ಕರ್ಕೊಂಡು ಭ್ರೂಣ ಯಾವುದು ಅಂತ ಪತ್ತೆ ಮಾಡ್ತಾ ಇತ್ತು. ನಂತರ ಒಂದ್ ವೇಳೆ ಆ ಭ್ರೂಣ ಹೆಣ್ಣು ಮಗು ಅಂತ ಗೊತ್ತಾದ್ರೆ ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅಬಾರ್ಷನ್ ಮಾಡಿಸಲಾಗ್ತಾ ಇತ್ತು. ಈ ಅನಾಚಾರದ ಕೆಲಸಕ್ಕೆ ಬಂಧಿತರು ಸ್ಕ್ಯಾನಿಂಗ್ಗೆ 15,000, ಭ್ರೂಣ ಹತ್ಯೆಗೆ 15ರಿಂದ 20 ಸಾವಿರವನ್ನ ನಿಗದಿ ಮಾಡಿದ್ರು. ಇದೀಗ ಪೊಲೀಸರ ವಿಚಾರಣೆ ವೇಳೆ ಇದೆಲ್ಲ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ನಾವು ಈ 4 ಜನ ಆರೋಪಿಗಳಲ್ದಲೆ ಈ ಒಂದು ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅಂತ ನಾವು ವಿಚಾರಣೆ ಶುರು ಮಾಡಿದಾಗ ಇನ್ನೂ ಒಂದು 5 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿರೋದು ನಮಗೆ ಗೊತ್ತಾಗುತ್ತೆ. ಇವರು ಇದೊಂದೇ ಸಲ ಅಲ್ಲ, ಈ ಹಿಂದೆನೂ ಕೂಡ ಭ್ರೂಣ ಹತ್ಯೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಈಗ ಒಂದು ಕೇಸಲ್ಲಿ ನಾವು ತಿಳಿದ ಮಟ್ಟಿಗೆ 20,000 ರೂಪಾಯಿ ಚಾರ್ಜ್ ಮಾಡಿರೋದು ಅಂತ ಹೇಳ್ತಾರೆ. 2 ಸೇರಿ 20, ಅವ್ರು 10,000 ಇವ್ರು 10,000 ಅಂತ. ಬಟ್ ಇದನ್ನು ಡೀಟೇಲ್ ಆಗಿ ಹೋಗಬೇಕಾಗಿದೆ. ಒಟ್ಟಾರೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಫೇಮಸ್ ಆಗಿದ್ದಂತಹ ಸಕ್ಕರೆ ನಾಡಿಗೆ ಈ ಕರಾಳ ದಂಧೆ ಮಸಿ ಬಳ್ದಿದೆ. ಈ ದಂಧೆಯ ಎಲ್ಲಾ ಕಿರಾತಕರನ್ನ ಪೊಲೀಸರು ಎಡೆಮುರಿ ಕಟ್ಟಲೇಬೇಕು ಅನ್ನೋದು ಜನರ ಆಗ್ರಹ ಆಗ್ತಾ ಇದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.